ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾಕು, ಮಾತು ಸಾಕು ಅಂದೆ. ಪದ್ಮ, ನೀವು ನಮ್ಮನೇಲಿ ಕೇರ್ ಟೇಕರ್. ನಮ್ಮನೆ ವಿಷಯ ಮಾತಾಡುವಾಗ ನೀವು ಇಲ್ಲಿ ಇರಬಾರ್ದು ಇನ್ನು ಮುಂದೆ. ಅರ್ಥ ಆಯ್ತಾ? ಅಳಿಂದ್ರೆ ಬನ್ನಿ ಊಟ ಮಾಡಿ. ಇಲ್ಲ ಅತ್ತೆ, ನೀವು ಮುಗಿಸ್ಕೊಳ್ಳಿ. ನಾನು ದಿವ್ಯಾ ಬಂದ್ಮೇಲೆ ಮಾಡ್ತೀನಿ. ಅಲ್ಲ, ಅವಳು ಬರೋದು ಎಷ್ಟೊತ್ತಾಗುತ್ತೋ ಏನೋ. ನೀವು ತಿಂದು ಬನ್ನಿ. ಪರವಾಗಿಲ್ಲ ಅತ್ತೆ, ನಾನು ಕಾಯ್ತೀನಿ. ಬಾಪ, ಅವಳಂತೂ ಒಂದೊಂದ್ಸಲಿ ಹೊರಗಡೆನೆ ತಿನ್ಕೊಂಬರ್ತಾಳಲ್ಲ, ಅವಳಿಗೇನು ಕಾಯೋದು ನೀನು? ಬಾ, ಬಂದು ಊಟ ಮಾಡು. ಬಿಡಿ ಅತ್ತೆ, ಅವ್ರು ಬರಲ್ಲ. ಅವ್ರಿಗೆ ಹೆಂಡತಿ ಮೇಲೆ ಪ್ರೀತಿ, ಅದಕ್ಕೆ ಊಟನೂ ಮಾಡದೆ ಕಾಯ್ತಿದ್ದಾರೆ. ಜನ್ಮದಲ್ಲಿ ಅದೇನು ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದಾನೆ. ಬಂದ್ಯಾ ಬೇಬಿ? ಯಾಕೆ ಲೇಟು? ಮನೆಗೆ ಬರ್ತಿದ್ದಂಗೆ ಶುರು ಮಾಡಿದ್ಯಾ ಪ್ರಶ್ನೆಗಳು ಸುರಿಮಳೆ? ಹೋಗ್ಲಿ ಬಿಡು, ಪರವಾಗಿಲ್ಲ. ಹೋಗಿ ಫ್ರೆಶ್ ಅಪ್ ಆಗು, ಊಟ ಮಾಡೋಣ. ನಿನಗೂ ನಮ್ಮ ಮಗುಗೂ ಒಳ್ಳೇದು ಅಂತ ಕಾಳು ತರಕಾರಿ ಹಾಕ್ಸಿ ಒಳ್ಳೆ ಪಲ್ಯ ಮಾಡಿಸಿದ್ದೀನಿ. ಕರ್ಮ. ಏಯ್, ಅವ್ರು ಹೇಳಿದ್ರಲ್ಲಿ ಏನೋ ತಪ್ಪಿದೆ? ನಿನ್ನ ಒಳ್ಳೇದಕ್ಕೆ ತಾನೇ ಹೇಳಿದ್ದು. ಬಂದು ಊಟ ಮಾಡು. ಪಾಪ ಕಣೆ, ಅವನು ನಿನಗೋಸ್ಕರ ಊಟನೂ ಮಾಡದೆ ಕಾಯ್ತಾ ಇದ್ದಾನೆ. ಅವನಿಗೆ ಕೊಡೋ ಮರ್ಯಾದೆ ಇದೆ ಏನೇ? ಅವ್ನು ಮಾಡಿದ ತಪ್ಪಿಗೆ ನನಗೆ ಯಾಕೆ ಬೈತಿದ್ದೀರಾ? ಇವನಿಗೆ ವೆಯ್ಟ್ ಮಾಡು ಅಂತ ನಾನು ಹೇಳಿದ್ನಾ? ಅಷ್ಟಕ್ಕೂ ಮನೆ ಊಟ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಹೊರಗಡೆಯಿಂದ ಏನಾದರೂ ಊಟ ಆರ್ಡರ್ ಮಾಡ್ತೀನಿ. ಹೇಳಿಲ್ವಾ ಇವಳು ಇಂಥದ್ದೇ ಏನಾದರೂ ಒಂದು ಮಾಡ್ತಾಳೆ ಅಂತ? ನೀವು ನೋಡಿದ್ರೆ ಇವಳಿಗೋಸ್ಕರ ಕಾಯ್ಕೊಂಡು ನಿಂತ್ರಿ. ಹಾಂ ಬೇಬಿ, ಆರ್ಡ್ರ್ ಗಿಡ್ರ್ ಏನು ಮಾಡೋದು ಬೇಡ, ಮನೆ ಊಟನೇ ಮಾಡಿ. ಏಯ್, ಹುಟ್ಟೇ ಇರೋ ಮಗು ಬಗ್ಗೆ ತಲೆ ಕೆಡ್ಸ್ಕೊಂಡು ಯಾಕೆ ಲೂಸ್ ಥರ ಆಡ್ತಿದ್ಯಾ? ಇಷ್ಟು ದಿನ ನಿನ್ ಕಾಟ ಸಾಲದು ಅಂತ ಇವಾಗ ಈ ಮಗು ಕಾಟ ಬೇರೆ. ದಿವ್ಯಾ, ಅದೇ ಅವಳಿಗೆ ಬೈಯೋದಕ್ಕೆ ಹೋಗ್ಬೇಡಿ. ಮಗು ಬಂದ ಮಹತ್ವದ ಬಗ್ಗೆ ಅವಳಿಗೆ ಗೊತ್ತಿಲ್ಲ, ಅದಕ್ಕೆ ಪಾಪ ಹೀಗೆ ಆಡ್ತಿರೋದು. ಗೊತ್ತಿಲ್ಲ ಅಂದ್ರೆ ಹೇಗೆ ಗೊತ್ತು ಮಾಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನನ್ ತಡಿಬೇಡಿ. ಇವತ್ತಿವಳು ಅಹಂಕಾರ ಇಳಿಸ್ಲಿಲ್ಲ ಅಂದ್ರೆ ನಾನು ಜಾನಕಿನೇ ಅಲ್ಲ. ಮತ್ತೆ ಇಂಥ ಸಮಯದಲ್ಲಿ ಬೈಯೋದು ಹೊಡೆಯೋದು ಎಲ್ಲ ಒಳ್ಳೇದಲ್ಲ. ಅವಳು ಮೆಂಟಲ್ ಹೆಲ್ತು ಮಗು ಮೇಲೆ ಪರಿಣಾಮ ಬೀಳುತ್ತೆ. ಪ್ಲೀಸ್ ದಿವ್ಯಾ, ನೀನು ನಾಲ್ಗೆ ಉದ್ದ ಆಗ್ತಾ ಇದೆ. ತಾಯಿ ಮಗು ಬಗ್ಗೆ ಮಾತಾಡೋ ಮಾತೇನೇ ಇದು? ಅಳಿಂದ್ರೆ, ನೀವೇನೋ ಅವಳ ಪರ ವಹಿಸ್ಕೊಂಡು ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದೀರಾ. ಆದ್ರೆ ಇವಳು ಒಂದ್ ಗತಿ ಕಾಣಿಸ್ತಾಳೆ. ಯಪ್ಪ, ಊಟ ಬೇಡ ಅಂತ ಹೇಳಿದ ಅರ್ಥ ಆಗಲ್ಲ. ಯಾಕೆ ತಲೆ ತಿಂತಿದ್ಯಾ? ನಿಮ್ಮ ಹತ್ರ ಮಾತಾಡಿದ್ರೆ ನನ್ನ ಟೈಮ್ ವೇಸ್ಟ್ ಆಗತ್ತೆ. ಏನಾದ್ರೂ ಮಾಡ್ಕೊಂಡು ಹೋಗಿ. ಬಾಲ, ಬೇಸರ ಮಾಡ್ಕೋಬೇಡಪ್ಪ. ಅವಳ ಬಗ್ಗೆ ನಿನಗೆ ಗೊತ್ತಿದೆಯಲ್ಲ. ನಾನು ಅವಳು ಇವತ್ತು ಬದಲಾಗ್ತಾಳೆ ನಾಳೆ ಬದಲಾಗ್ತಾಳೆ ಅಂತ ಕಾಯ್ತಾನೆ ಇದ್ದೀನತ್ತೆ. ಆದರೆ ಯಾಕೋ ದೇವ್ರಿಗೆ ನಾನು ನೆಮ್ಮದಿಯಾಗಿರೋದೇ ಬೇಡ ಅನ್ಸುತ್ತೆ. ಯಾಕಣ್ಣ ಇಲ್ಲೇ ಇದೆಯಾ? ಬಾ, ಮನೆಗೆ ಹೋಗೋಣ. ನೆಮ್ಮದಿನ ಹುಡ್ಕೊಂಡು ಬಂದೆ ಲಕ್ಷ್ಮಣ. ಅದಂತೂ ಮನೇಲಿ ಇಲ್ವಲ್ಲ. ಸಾರಿ ಅಣ್ಣ, ನಿನಗೆ ಈ ವಯಸ್ಸಿನಲ್ಲಿ ಎಂಥ ನೋವು ಕೊಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇದೆ. ಆದರೆ ನಾನೇನು ಮಾಡಲಿ? ನಾನು ಮಾಡಿರೋ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂತ ನಾನು ಪ್ರಯತ್ನ ಪಟ್ಟರು ಲೈಫಲ್ಲಿ ಯೂಟರ್ನೇ ಇಲ್ವಲ್ಲ. ಇದು ಮೊದಲೇ ಗೊತ್ತಾಗಿರ್ಬೇಕಾಗಿತ್ತು ಅಲ್ವಾ? ಮಾಡೋದೆಲ್ಲ ಮಾಡಿಬಿಟ್ಟು ಈ ಕೈ ಚೆಲ್ಲಿ ಕೂತ್ರೆ ಅರ್ಥ ಇದೆಯೇನೋ ಇದಕ್ಕೆ? 106 ಜನಕ್ಕೆ ಬುದ್ಧಿ ಹೇಳಿ ನ್ಯಾಯ ಹೇಳಿದ ಮನೆತನ ನಮ್ಮದು.
ಆದರೆ ಇಲ್ಲಿ ನನ್ನ ತಮ್ಮ ಮಾಡಿರೋ ತಪ್ಪಿಗೆ ತಿದ್ದಿ ಬುದ್ಧಿ ಹೇಳೋಕ್ಕಾಗದೆ ಅಸಹಾಯಕನಾಗಿ ನಿಂತಿದ್ದೀನಿ. ನನ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ನಗು ಬರುತ್ತೆ. ಅಣ್ಣ, ನಿನ್ನ ಹೀಗೆ ನೋಡೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಹೇಳು, ನಾನು ಏನು ಮಾಡಬೇಕು ಅಂತ ಹೇಳು, ಮಾಡ್ತೀನಿ. ಹೌದಾ? ಮಾಡ್ತೀಯಾ? ಖಂಡಿತವಾಗೂ ಮಾಡ್ತೀನಣ್ಣ. ನನಗೆ ನಿನಗಿಂತ ಯಾವುದು ಹೆಚ್ಚೇನಿಲ್ಲ. ಒಟ್ಟಿನಲ್ಲಿ ನನಗೆ ಈ ಸಮಸ್ಯೆಗೊಂದು ಪರಿಹಾರ ಸಿಕ್ಕರೆ ಅಷ್ಟು ಸಾಕು. ನಿನಗೆ ಪರಿಹಾರ ಕೊಡೋಕ್ಕೆ ಸಾಧ್ಯ ಇರೋದು ಒಬ್ಬಳಿಂದ ಮಾತ್ರ. ಯಾರ ಹತ್ರ ಅಣ್ಣ? ಊರ್ಮಿಳ ಹತ್ರನ? ಅಲ್ಲ, ಸತ್ಯಳ ಹತ್ರ. ಯಾಕಪ್ಪ ಲಕ್ಷ್ಮಣ, ಏನಾಯಿತು? ಇಷ್ಟೊತ್ತು ನೀನು ಏನೇ ಹೇಳಿದ್ರು ಮಾಡ್ತೀನಣ್ಣ ಅಂತ ಹೇಳಿದೆ, ಹೀಗೆ ನೋಡಿದ್ರೆ ಒಳ್ಳೆ ಬೊಂಬೆ ಥರ ನಿಂತ್ಕೊಂಡ್ಬಿಟ್ಟಿದೀಯಲ್ಲ. ಹಾಗಂತ ಸತ್ಯ ಹತ್ರ ಹೋಗುವಂತ ಮಾತ್ರ ಹೇಳ್ಬೇಡ ಅಣ್ಣ. ಯಾಕೆ ಅಂತ ಕೇಳಬಹುದಾ? ಅವಳಿಂದ ನಾನು ಅನುಭವಿಸಿರೋ ಮಾನಸಿಕ ಹಿಂಸೆ, ಒತ್ತಡ 1-2 ಅಲ್ಲ ಅಣ್ಣ. ಅಂದರೆ ಅವಳಿಗೆ ಈ ವಿಷಯ ಗೊತ್ತಾದ ಮೇಲಿಂದ ನನ್ನನ್ನು ನೋಡೋ ದೃಷ್ಟಿಕೋನನೇ ಬದಲಾಗಿದೆ. ಅದು ಸಹಜ ಅಲ್ವೇನೋ? ಅವಳಿಗೆ ನನ್ನ ಮೇಲೆ ಗೌರವ ಇದೆ ಅಂತ ನನಗೆ ಸ್ವಲ್ಪನೂ ಕೂಡ ಅನ್ನಿಸ್ತಾ ಇಲ್ಲ ಅಣ್ಣ. ಎಷ್ಟೋ ಸರಿ ಎಲ್ಲರೂ ಇರೋವಾಗ ನನ್ನ ಮನಸ್ಸು ಚುಚ್ಚು ಹೋಗಿ ಮಾತಾಡಿ ನನಗೆ ನೋವು ಮಾಡ್ತಾಳೆ. ಈಗ ನಾನು ಅವಳ ಹತ್ರ ಹೋಗಿ ನನ್ನ ಸಮಸ್ಯೆಗೆ ಪರಿಹಾರ ಕೊಡು ಅಂತ ಕೇಳಬೇಕಾ? ಆಗಲ್ಲ ಅಣ್ಣ. ಬೇಕಾದರೆ ಊರ್ಮಿಳ ಹತ್ರ ಹೋಗಿ ನನ್ನ ತಪ್ಪಾಯ್ತು ಅಂತ ಕೇಳಿ ಅವಳು ಕಾಲಿಗೆ ಬಿದ್ದುಬಿಡ್ತೀನಿ. ಆದರೆ ಸತ್ಯ ಹತ್ರ ಮಾತ್ರ ಹೋಗಲ್ಲ ಅಣ್ಣ. ಒಳ್ಳೇದಾಯ್ತಲ್ಲ, ಊರ್ಮಿಳ ಹತ್ರಕ್ಕೆ ಹೋಗು, ಅವಳು ಕಾಲಿಗೆ ಬೀಳು. ನನ್ನಿಂದ ಇದು ದೊಡ್ಡ ತಪ್ಪಾಗಿದೆ ಅಂತ ಒಪ್ಕೋ. ಅಣ್ಣ, ಅದು ಸುಮ್ಮನೆ ಮಾತಿಗಂದೆ. ಆಗಲ್ಲ ಅಲ್ಲ? ಹಾಗಿದ್ರೆ ನಿನಗೆ ಉಳಿದಿರೋ ದಾರಿ ಇದೊಂದೇ. ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರು ದಂಡಿಸ್ತಾರೆ ಅಂತಂದರೆ ಅದರ ಅರ್ಥ ಮಕ್ಕಳಿಗೆ ಕೆಟ್ಟದಾಗಲಿ ಅಂತ ಅರ್ಥನಾ? ದಾರಿ ತಪ್ಪಿರೋ ಮಗುನ ಸರಿದಾರಿಗೆ ತರೋದೇ ಶಿಕ್ಷಕರ ಕೆಲಸ. ನಿನ್ನ ವಿಚಾರದಲ್ಲಿ ಸತ್ಯ ಮಾಡ್ತಿರೋದು ಅದನ್ನೇ. ಹಾಗಂದ್ರೇನು? ಅವಳು ನನಗೆ ಟೀಚರಾ? ಯಾಕಾಗಬಾರ್ದು? ಹಿರಿತನದಲ್ಲಿ ನಾವು ದೊಡ್ಡವರಾಗಲ್ಲ ಲಕ್ಷ್ಮಣ, ಗುಣದಲ್ಲಿ ದೊಡ್ಡವರಾಗೋದು. ಇಲ್ಲಣ್ಣ, ನನಗೆ ಯಾಕೋ ಮನಸ್ಸು ಒಪ್ತಾ ಇಲ್ಲ. ನಾನು ಅವಳ ಹತ್ರ ಹೋಗೋದಿಲ್ಲ. ನೋಡು ಲಕ್ಷ್ಮಣ, ನಿನಗೆ ಈ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅನ್ನೋದಾದರೆ ನೀನು ಅವಳ ಹತ್ರ ಹೋಗಲೇಬೇಕು. ನೀನು ಮಾಡಿರೋ ತಪ್ಪನ್ನು ತಿದ್ದೋಕೆ ಅವಳು ಪಡ್ತಿರೋ ಶ್ರಮ ಪ್ರಯತ್ನ ನಿನಗಿನ್ನೂ ಗೊತ್ತಿಲ್ಲ ಕಣೋ. ಅದಕ್ಕೆ ಅವಳ ಬಗ್ಗೆ ನೀನು ಹೀಗೆಲ್ಲ ಮಾತಾಡ್ತಾ ಇದೀಯ. ನೋಡು ಲಕ್ಷ್ಮಣ, ನಿನಗೆ ಈ ಅಣ್ಣನ ಮೇಲೆ ಗೌರವ ಭಕ್ತಿ ಇದ್ದರೆ ಈಗಲೇ ಅವಳ ಹತ್ರ ಹೋಗಿ ಮಾತಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.